ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಮೈಸೂರು ಡಿಸ್ಟಿಕ್ಕು ನಂಜನಗೂಡು ತಾಲೂಕು ಬಿಳಿಗಿರಿ ಹೋಬಳಿ ಚಿನ್ನಂಬಳಿ ಗ್ರಾಮದ ಸರ್ವೆಯಲ್ಲಿ ಬರುವಂಥ ಒಂದು ಎಕರೆ 19 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಶ್ರೀ ಆದಿಶಕ್ತಿ ಚಮತ್ಕಾರಿ ನಾಗಚೌಡಿ ಪಳಕೆಮ್ಮನವರ ದೇವಸ್ಥಾನ ಚಿನ್ನಂಬಳಿ ಬಿಳಿಗಿರಿ ಹೋಬಳಿ ನಂಜನಗೂಡು ತಾಲೂಕು ಮೈಸೂರು ಡಿಸ್ಟಿಕ್ಕು ಈ ಭಾಗದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ದೇವಸ್ಥಾನ ತನ್ನ ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಮಾಡ್ತಿರೋದ್ರಿಂದ ಹಣದ ಕೊರತೆಯಿಂದ ದೇವಸ್ಥಾನವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಇನ್ನು ಈ ಕಡೆ ಯಾರಾದರೂ ಭಕ್ತಾದಿಗಳು ಗಮನ ಹರಿಸೋದಿದ್ದರೆ ದಾನಿಗಳು ಮೇಲೆ ನಿಮಗೆ ಸ್ಕ್ರೀನಲ್ಲಿ ಒಂದು ಸ್ಕ್ಯಾನರ್ ಬಂದಿರುತ್ತೆ, ನಿಮಗೆ ಕೈಲಾದಷ್ಟು ಎಷ್ಟಾದರೂ ಕೂಡ ದಾನ ಮಾಡ್ಬೋದು. ಜೊತೆಗೆ ಹೆಚ್ಚಿನದಾಗಿ ಏನಾದರೂ ದಾನ ಮಾಡ್ತೀನಿ ಅಂದರೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ದಾನ ಮಾಡಿ, ಜೊತೆಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ದಾನ ಮಾಡಿ. ಇದಕ್ಕೂ ನಮ್ಮ ವಾಹಿನಿಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಅವರ ಒತ್ತಾಯದ ಮೇರೆಗೆ ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ಇದು ಚಿನ್ನಂಬಳಿ ಗ್ರಾಮದ ಅಂದರೆ ಬಿಳಿಗಿರಿ ಹೋಬಳಿ ನಂಜನಗೂಡು ತಾಲೂಕು ಮೈಸೂರು ಡಿಸ್ಟಿಕ್ಕಲ್ಲಿ ಬರುವಂಥ ಜಮೀನಿದು. ಇನ್ನು ನರಸೀಪುರ ರೋಡು ಮೇನ್ ರೋಡು ಅಂದರೆ ನರಸೀಪುರದಿಂದ ಮೈಸೂರಿಗೆ ಹೋಗುವ ಮೇನ್ ರೋಡಲ್ಲಿ ಬರುವಂಥ 1 ಎಕರೆ 19 ಗುಂಟೆ ಮಾರುವಂಥ ಜಮೀನು. ಇನ್ನು ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ. ರೋಡ್ ಪೇಸು 240 ಅಡಿ ಸಿಗುತ್ತೆ. ಅಂದರೆ ನಿಮಗೆ 1 ಎಕರೆ 19 ಗುಂಟೆಯಲ್ಲಿ 19 ಗುಂಟೆ ದೇವಸ್ಥಾನದ ಜಾಗವನ್ನಾಗಿಟ್ಕೊಂಡು 1 ಎಕರೆ ಮಾತ್ರ ನಿಮಗೆ ಕೊಡ್ತಾರೆ. ಅದು ಅಂದರೆ 1 ಎಕರೆ ರೋಡ್ ಪೇಸೆ ನಿಮಗೆ 240 ಅಡಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸುತ್ತಲೂ ಕೂಡ ಕಾಂಪೌಂಡು ವ್ಯವಸ್ಥೆ ಇದೆ. ಜೊತೆಗೆ ಈ ಜಮೀನು ಮಾರುವ ಉದ್ದೇಶ ಕೂಡ ನಿಮಗೆ ಹೇಳ್ಬಿಡ್ತೀನಿ. ಖಂಡಿತ ಈ ಜಮೀನು ಓನರು ಪಕ್ಕದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಈ ಮಧ್ಯದಲ್ಲಿ ವಿಡಿಯೋ ಹಾಕಿದ್ದೀನಿ, ನೋಡಿ. ಆ ದೇವಸ್ಥಾನ ನಿರ್ಮಾಣ ಹಂತದಲ್ಲಿರುವಂಥ ಅದರಿಂದ ಈ ಜಮೀನನ್ನು ಮಾರುವ ಉದ್ದೇಶ ಹೊಂದ್ಕೊಂಡಿದ್ದಾರೆ. ಯಾಕೆಂದರೆ ಆ ದೇವಸ್ಥಾನವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೊಂದು ತುಂಬ ನನಗಿಷ್ಟ ಆಯಿತು. ಯಾಕೆಂದರೆ ಇತ್ತೀಚಿನ ಕಾಲದಲ್ಲಿ ದೇವಸ್ಥಾನವನ್ನು ಸ್ವಂತ ದುಡ್ಡಿನಲ್ಲಿ ನಿರ್ಮಾಣ ಮಾಡೋದು ಅಂದರೆ ಸ್ವಲ್ಪ ಕಷ್ಟದ ವಿಚಾರ. ಆದರೂ ಕೂಡ ಇವರು ಈಗ ದೇವಸ್ಥಾನ ಅರ್ಧಕ್ಕೆ ನಿಂತೋಗುವ ಹಂತದಲ್ಲಿ ಇರೋದರಿಂದ ಹಣಕಾಸಿನ ತೊಂದರೆಯಿಂದ ಈ ಜಮೀನನ್ನು ಮಾರುವಂಥ ಉದ್ದೇಶ. ಇನ್ನು ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೆ ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ. ಈ ಇನ್ನೊಂದು ಜಮೀನು ಕೂಡ ವಿಲೇಜ್ ಪಕ್ಕನೇ 100 ಮೀಟ್ರ್ 200 ಮೀಟ್ರ್ ಡಿಸ್ಟೆನ್ಸಲ್ಲಿ ನಿಮಗೆ ವಿಲೇಜ್ ಸಿಗುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಆಗು ಪರಿವರ್ತನೆ ಮಾಡ್ಕೋಬೋದು ನೀವು. ನೀರಿನ ಕೂಡ ಈ ಸ್ಥಿತಿ ಚೆನ್ನಾಗಿದೆ ಈ ಜಾಗದಲ್ಲಿ. ಜೊತೆಗೆ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ದಂಡೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪಾಪ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೋಸ್ಕರನೇ ಇದನ್ನು ಜಮೀನು ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ಅದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ. ಇನ್ನು ಜನರಲ್ ಪ್ರಾಪರ್ಟಿ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಸ್ವಲ್ಪ ಬ್ಲಾಕ್ ರೆಡ್ ಮಿಕ್ಸ್ ಇದೆ. ಮುಖ್ಯ ರಸ್ತೆಯ ಪಕ್ಕದಲ್ಲಿರೋದ್ರಿಂದ ಇಲ್ಲೆಲ್ಲ ರೇಟ್ ಜಾಸ್ತಿ ನಡೆಯುತ್ತೆ. ನೀವು ಕೂಡ ಜೊತೆಗೆ ನಾನು ರೇಟ್ ಹೇಳೋದಕ್ಕಿಂತ ಮುಖ್ಯ, ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಎಲ್ಲವೂ ಕೂಡ ನಾನು ಕೊನೆಗೆ ರೇಟ್ ಕೂಡ ಹೇಳ್ತೀನಿ ನಿಮಗೆ. ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಜೊತೆಗೆ ಯಾವುದೇ ರೀತಿ ತಂಟೆ ತಕರಾರು ಇದ್ದರೂ ಕೂಡ ನೇರವಾಗಿ ನಂಬರ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಓನರ್ ನಂಬರೇ ಕೊಟ್ಟಿರ್ತೀನಿ. ಮಧ್ಯದಲ್ಲಿ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಕೂಡ ನಿಮಗೆ ಓನರ್ ನಂಬರ್ ಇರುತ್ತೆ. ನೇರವಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು 1 ಎಕರೆ 19 ಗುಂಟೆಯಲ್ಲಿ 1 ಎಕರೆ ಕೊಡ್ತಾರೆ. ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ. ಅದು 240 ಅಡಿ ರೋಡ್ ಪೇಸ್ ಸಿಗುತ್ತೆ. ಜೊತೆಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ನನಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಸ್ವಲ್ಪ ಬ್ಲಾಕ್ ಸಾಯಿಲ್, ಅದೊಂದು ನನಗೆ ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ತುಂಬ ಚೆನ್ನಾಗಿದೆ. ಜೊತೆಗೆ ನನಗೆ ಇಂಪ್ರೆಸ್ ಆಗಿದ್ದು ದೇವಸ್ಥಾನ ನಿಂತೋಗಿರೋ ಕಾರಣ, ಅರ್ಧದಲ್ಲೇ ನಿಂತಿರೋ ಕಾರಣ ಈ ಜಾಗವನ್ನು ಮಾರಿ ದೇವಸ್ಥಾನವನ್ನು ಕಟ್ಟುವಂಥ ಕೆಲಸ ಮಾಡ್ತಿದ್ದಾರಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು. ಇನ್ನು ಯಾರೆಲ್ಲ ಈ ಕಡೆ ಗಮನ ಇರೋರು ಗಮನ ಹರಿಸ್ಬೋದು. ಜೊತೆಗೆ 1 ಎಕರೆ ನಿಮಗೆ ಎಕರೆ ಹೇಳ್ಬಿಡ್ತೀನಿ, ಸಾರಿ
1 ಎಕರೆನೇ ಈಗ 19 ಗುಂಟೆ ಅವರು ದೇವಸ್ಥಾನದ ಜಾಗವಾಗಿ ಇಟ್ಕೊಳ್ತಾರೆ. 1 ಎಕರೆ ಮಾತ್ರ ಮಾರ್ತಾ ಇರೋದು. 1 ಎಕರೆ ನಿಮಗೆ 65 ಲಕ್ಷ ಹೇಳ್ತಾರೆ 1 ಎಕರೆ. ಆ ಭಾಗದಲ್ಲೆಲ್ಲ ಮುಖ್ಯ ರಸ್ತೆಗಳಿಗೆ ನಡೆಯುತ್ತಂತೆ. ಓನರ್ ಹೇಳೋದನ್ನು ಡೈರೆಕ್ಟಾಗಿ ಓನರ್ಗೆ ಕಾಂಟ್ಯಾಕ್ಟ್ ಮಾಡಿ, ಯಾವುದೇ ರೀತಿ ತೊಂದರೆ ಇಲ್ಲ. 1 ಎಕರೆ 65 ಲಕ್ಷ ನೆಗೋಷಿಯಬಲ್ ಇರುತ್ತೆ. ನೇರವಾಗಿ ಓನರ್ ನಂಬರ್ ಇರುತ್ತೆ. ಇನ್ನು ಯಾರೆಲ್ಲ ವಿಡಿಯೋ ನೋಡಿದ್ರ ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ, ಇದು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತು.